ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾವು ಕಲಿಕಾ ಹಾಳೆ 46ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡೋಣ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಸಾಧ್ಯವಾದಷ್ಟು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಈ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಅಷ್ಟಲ್ಲದೆ ಇದೇ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಐಕಾರ್ಡಲ್ಲಿ ಕೂಡ ಸಜೆಸ್ಟ್ ಆಗ್ತಿದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ಮುಂದೆ ತಮಗೆ ಯಾವ ಒಂದು ಕಲಿಕಾ ಹಾಳೆಗಳ ಉತ್ತರಗಳ ಬೇಕು ಅನ್ನೋದನ್ನು ಕಮೆಂಟನ್ನು ಮಾಡ್ಬೋದು. ಮುಂದಿನ ಎಲ್ಲ ಕಲಿಕಾ ಹಾಳೆಗಳ ವಿಡಿಯೋಗಳು ಸಹಿತ ಲೈನಪ್ ಅಲ್ಲಿ ಇದಾವೆ, ವೇಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಕಲಿಕಾ ಹಾಳೆ 46ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ವಿದ್ಯಾರ್ಥಿಗಳೇ, ಇದಿತ್ತು ಕಲಿಕಾಂಶ 15 ಭೂಖಂಡಗಳ ಪರಿಚಯ ಅಂತಕ್ಕಂಥದ್ದು. ಕಲಿಕಾಫಲ 15 ಇದೆ. ಪ್ರಪಂಚದ ವಿವಿಧ ಭೂಖಂಡಗಳು ಮತ್ತು ಅವುಗಳ ವೈವಿಧ್ಯತೆಯನ್ನು ಅರಿತಕ್ಕಂಥದ್ದು ಕಲಿಕಾಫಲ ಇತ್ತು. ಕಲಿಕಾ ಹಾಳೆ 46ರಲ್ಲಿ ನೋಡೋಣ. ಚಟುವಟಿಕೆ 1, ಜಾಗತಿಕ ನಕ್ಷೆಯಲ್ಲಿ ಸಮುದ್ರ ಸಾಗರ ಖಂಡಗಳ ಹೆಸರನ್ನು ಬರೆದು ಸ್ಥಳಗಳನ್ನು ಗುರುತಿಸುವಿರಿ ಅಂತ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಪಂಚ ನಕ್ಷೆ ಕೊಟ್ಟಿದ್ದಾರೆ. ತಾವುಗಳು ಸಮುದ್ರಗಳು ಮತ್ತು ಸಾಗರ ಖಂಡಗಳ ಹೆಸರುಗಳನ್ನು ಬರೆದು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಗುರುತಿಸಬೇಕಾಗಿತ್ತು. ತಾವು ಈಗಾಗಲೇ 8ನೇ ತರಗತಿಯ ನಕ್ಷಾ ಪುಸ್ತಕಗಳನ್ನು ಬಳಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಆ ನಕಾಶೆ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಆಲ್ರೆಡಿ ಇದನ್ನು ಇದೆ, ಅದನ್ನು ಕೂಡ ತಾವುಗಳು ನೋಡ್ಬೋದು. ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಅಟ್ಲಾಸ್ ಬುಕ್ಕನ್ನು ಖರೀದಿ ಮಾಡಿ ಅದರಲ್ಲಿ ಹೋದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಥರ ಎಲ್ಲ ಮ್ಯಾಪ್ಗಳಿರ್ತವೆ, ಅವುಗಳನ್ನು ಸ್ಥಳ ಪ್ರಜ್ಞೆಗಳನ್ನು ಮಾಡ್ತಕ್ಕಂಥಕ್ಕೆ ಅಟ್ಲಾಸ್ಗಳು ತುಂಬ ಸಹಕಾರಿ ಆಗ್ತದೆ. ಉತ್ತರ ನೋಡೋಣ ವಿದ್ಯಾರ್ಥಿಗಳೇ. ಇದು ಇತ್ತು ಸಾಗರಗಳು ಮತ್ತು ಸಮುದ್ರಗಳು ಅಂತಕ್ಕಂಥದ್ದು. ಪ್ರಪಂಚದ ಪ್ರಮುಖವಾಗಿರ್ತಕ್ಕಂಥ ಸಾಗರಗಳಿದ್ದಾವೆ ಮತ್ತು ಸಮುದ್ರಗಳಿದ್ದಾವೆ. ಇವುಗಳನ್ನು ತಾವುಗಳನ್ನು ನೋಡ್ಕೊಂಡಾದ್ರೆ ಅವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಈ ಸ್ಥಳ ಸಾಗರಗಳಿದಾವಲ್ಲ ಅವುಗಳನ್ನು ಸಮುದ್ರಗಳನ್ನು ತಾವೇನು ಮಾಡಬೇಕು ಗುರುತಿಸ್ತಕ್ಕಂಥದ್ದು ಆಗಬೇಕು. ಮುಂದೆ ಹೋಗೋಣ. ಚಟುವಟಿಕೆ 2ರಲ್ಲಿ ಪ್ರಪಂಚದ ನಕಾಶೆ ಮೇಲೆ ಚರ್ಚಿಸೋಣ. ಓಕೆ, ತಮಗೆ ವರ್ಲ್ಡ್ ಮ್ಯಾಪ್ ಮೇಲೆ ಡಿಸ್ಕಷನ್ ಮಾಡಂತ ಹೇಳಿದ್ದಾರೆ. ತರಗತಿಯಲ್ಲಿ ಪ್ರಪಂಚ ಮತ್ತು ಭಾರತದ ನಕಾಶೆಯನ್ನು ತೆಗೆದುಕೊಂಡು ನಿಮ್ಮ ಶಿಕ್ಷಕರ ಅಥವಾ ಗೆಳೆಯರ ಸಹಾಯದಿಂದ ಸಮುದ್ರಗಳು, ಸಾಗರಗಳು, ಕೊಲ್ಲಿಗಳು, ಖಾರಿಗಳು, ಸರೋವರಗಳು, ಪ್ರಮುಖ ನದಿಗಳು, ಮರುಭೂಮಿಗಳು, ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು, ದ್ವೀಪ, ಪರ್ಯಾಯ ದ್ವೀಪಗಳನ್ನು ಗುರುತಿಸಿರಿ ಮತ್ತು ಚರ್ಚಿಸಿರಿ ಅಂತ ಇದೆ. ಅದಕ್ಕೆ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ತಮಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ. ನಕಾಶೆ ಪುಸ್ತಕದ ಸಹಾಯವನ್ನು ಪಡೆದುಕೊಳ್ಳಿ. ಇಲ್ಲದೆ ಆಗಿದ್ರೆ ಒಂದು ಅಟ್ಲಾಸ್ ಪುಸ್ತಕವನ್ನು ಖರೀದಿ ಮಾಡಿ ಇವೆಲ್ಲವುಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ನಕ್ಷೆಗಳಲ್ಲಿ ನೋಡಬೇಕು ಮತ್ತು ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಬೇಕು. ಆಯ್ದ ಕೆಲವೊಂದಿಷ್ಟು ನಾನು ಏನು ಮಾಡಿದ್ದೀನಿ ನಕ್ಷೆಗಳನ್ನು ಇಲ್ಲಿ ಹಾಕಿದ್ದೀನಿ. ಪ್ರಪಂಚ ನಕ್ಷೆಯಲ್ಲಿ ಸಾಗರ ಮತ್ತು ಸಮುದ್ರಗಳನ್ನು ನೋಡಿದಾಗ ಇದು ವರ್ಲ್ಡ್ ಮ್ಯಾಪ್ ಇದೆ. ವರ್ಲ್ಡ್ ಮ್ಯಾಪ್ದಲ್ಲಿ ಇರುತ್ತೆ. ಇವು ಸಾಗರ ಮತ್ತು ಸಮುದ್ರಗಳಿದ್ದಾವೆ. ಅವುಗಳನ್ನು ತಾವೇನು ಮಾಡಿ ವಿದ್ಯಾರ್ಥಿಗಳೇ ನೋಡಿ ಮತ್ತು ಇದೇ ತನಗಿರ್ತಕ್ಕಂಥ ವರ್ಲ್ಡ್ ಮ್ಯಾಪಲ್ಲಿ ಗುರುತಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನು ಪ್ರಪಂಚ ನಕ್ಷೆಯಲ್ಲಿ ನದಿಗಳು ಮತ್ತು ಸರೋವರಗಳು ಅಂತ ಇದೆ. ಇದು ವರ್ಲ್ಡ್ ಮ್ಯಾಪಲ್ಲಿ ಇರ್ತಕ್ಕಂಥ ರಿವರ್ಸ್ ಮತ್ತು ಲೇಕ್ಸ್ಗಳು ಅಂತ. ಇದು ಇದೆ. ಮುಖ್ಯವಾಗಿರ್ತಕ್ಕಂಥ ವಿಶ್ವದಲ್ಲಿ ಪ್ರಮುಖವಾಗಿರ್ತಕ್ಕಂಥ ನದಿಗಳಿದ್ದಾವೆ ಮತ್ತು ಸರೋವರಗಳಿದ್ದಾವೆ. ಅವುಗಳನ್ನು ಸಹಿತ ತಾವುಗಳನ್ನು ನೋಡಿ ಪ್ರಪಂಚ ನಕ್ಷೆಯಲ್ಲಿ ಗುರುತಿಸಿ. ಇನ್ನು ಭಾರತದ ನಕ್ಷೆಯಲ್ಲಿ ನದಿಗಳನ್ನು ನೋಡೋಣ. ಇದು ಇತ್ತು. ಭಾರತದಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿ ಹರಿತಕ್ಕಂಥ ನದಿಗಳಿದ್ದಾವೆ. ಇದು ಕೂಡ ಭಾರತದಲ್ಲಿರ್ತಕ್ಕಂಥ ನದಿಗಳನ್ನು ತಾವುಗಳು ನೋಡಬೇಕು, ನಕ್ಷೆಯಲ್ಲಿ ಗುರುತಿಸಬೇಕು. ಪ್ರಪಂಚ ನಕ್ಷೆಯಲ್ಲಿ ಮರುಭೂಮಿಗಳು ಅಂತ ಇದ್ದಾವೆ, ಡೆಸರ್ಟ್ಸ್. ಇದು ಪ್ರಪಂಚ ನಕ್ಷೆಯಲ್ಲಿ ಯಾವೆಲ್ಲ ಮುಖ್ಯವಾಗಿರ್ತಕ್ಕಂಥ ಮರುಭೂಮಿಗಳಿದ್ದಾವೆ ಅನ್ನೋದನ್ನು ತಾವುಗಳು ನೋಡಬೇಕು. ಈ ಹೆಸರುಗಳನ್ನು ನಕ್ಷೆಯಲ್ಲಿ ಗುರುತಿಸಬೇಕು. ಮುಂದೆ ಭಾರತ ನಕ್ಷೆಯಲ್ಲಿ ಮರುಭೂಮಿ ಇದೆ. ಇದು ಇಂಡಿಯಾ ಮ್ಯಾಪ್ ಇದೆ. ಭಾರತದಲ್ಲಿರ್ತಕ್ಕಂಥ ರಾಜಸ್ಥಾನದ ಥಾರ್ ಮರುಭೂಮಿಯನ್ನು ತಾವೇನು ಮಾಡಬೇಕಪ್ಪ ಅಂದರೆ ಗುರುತಿಸಬೇಕಾಗ್ತದೆ. ರಾಜಸ್ಥಾನದಲ್ಲಿದ್ದಾವೆ. ಆಮೇಲೆ ಕೆಲವೊಂದಿಷ್ಟು ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಕೂಡ ಏನಾಗದಪ್ಪ ಅಂದ್ರೆ ಅದು ಭಾಗಗಳನ್ನು ಹಂಚಿಕೊಂಡದ. ಇನ್ನು ಪ್ರಪಂಚ ನಕ್ಷೆಯಲ್ಲಿ ಪರ್ವತಗಳನ್ನು ನೋಡೋಣ. ಪೀಕ್ಸ್ ಮತ್ತು ಮೌಂಟೇನ್ಸ್ ಅಂತ ಕರೀತಾರೆ. ಇವೆಲ್ಲ ಏನಪ್ಪ ಅಂದರೆ ಪ್ರಮುಖವಾಗಿರ್ತಕ್ಕಂಥ ಪರ್ವತಗಳೇ ಆಗಿದ್ದಾವೆ ಪ್ರಪಂಚ ನಕ್ಷೆಯಲ್ಲಿ. ಇನ್ನು ಮುಂದೆ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ತಾವುಗಳು
ಪ್ರಪಂಚ ನಕ್ಷೆ ಆಗಿರ್ಬೋದು ಮತ್ತು ಭಾರತದ ನಕ್ಷೆಯಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ಥಳಗಳನ್ನು ತಾವುಗಳನ್ನು ಗುರುತಿಸಬೇಕಾಗಿತ್ತು. ಅವುಗಳ ನಕ್ಷೆಗಳನ್ನು ತೆಗೆದು ಸ್ಥಳಗಳನ್ನು ಬರೆದಿದ್ದೇ ಆದರೆ ಆ ಚಟುವಟಿಕೆ ಕಂಪ್ಲೀಟ್ ಆಯಿತು. ಇನ್ನು ಚಟುವಟಿಕೆ 3ಕ್ಕೆ ಹೋಗೋಣ. ಇಲ್ಲೇನಿದೆ ಅಂತಂದರೆ ಜಾಗತಿಕ ನಕ್ಷೆಯನ್ನು ನೋಡಿ ಬಿಟ್ಟ ಸ್ಥಳಗಳನ್ನು ಗುರುತಿಸಿರಿ ಅಂತ ಇದೆ. ಇದು ಫುಲ್ ಆಗಿರ್ತಕ್ಕಂಥ ವರ್ಲ್ಡ್ ಮ್ಯಾಪ್ ಇದೆ. ಸೊ ಇಲ್ಲಿ ಏನಿದಾವಪ್ಪ ಅಂದರೆ ಎಲ್ಲ ಖಂಡಗಳಿದ್ದಾವೆ. ಕಾಂಟಿನೆಂಟ್ಸ್ ಅಂದರೆ ಖಂಡಗಳು. ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಟಿಕ್, ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾ, ಏಷ್ಯಾ ಇವೆಲ್ಲ ಏನಿದಾವಪ್ಪ ಅಂತಂದರೆ ಖಂಡಗಳೇ ಆಗಿದ್ದಾವೆ. ಇನ್ನೊಂದು 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಒಂದೊಂದಾಗಿ ನೋಡೋಣ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಖಂಡ ಅಂತ ಕೇಳಿದ್ದಾರೆ. ಈ ನಕ್ಷೆಯನ್ನು ನೋಡಿದಾಗ ಅತಿ ದೊಡ್ಡ ಖಂಡ ಕಾಣ್ತಕ್ಕಂಥದ್ದು ಏಷ್ಯಾ. ಸೊ ಏಷ್ಯಾ ಇಸ್ ದ ರೈಟ್ ಆನ್ಸರ್. ಜಗತ್ತಿನಲ್ಲಿ ಅತಿ ಚಿಕ್ಕ ಖಂಡ ಕೇಳಿದ್ದಾರೆ. ಸೊ ಇವುಗಳಲ್ಲಿ ಅತಿ ಚಿಕ್ಕ ಖಂಡ ಯಾವುದಪ್ಪ ಅಂದರೆ ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭಾರತವು ಡ್ಯಾಶ್ ಖಂಡದಲ್ಲಿ ಬರ್ತದೆ ಅಂತ ಕೇಳಿದ್ದಾರೆ. ಸೊ ಏಷ್ಯಾ ಇದೆ. ಸೊ ಇಲ್ಲಿ ಭಾರತ ಬರ್ತದೆ. ಸೊ ಭಾರತ ಬರ್ತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ ಅಂತ ಹೇಳ್ತೀವಿ. ಇಷ್ಟು ವಿದ್ಯಾರ್ಥಿಗಳ ಕಲಿಕಾ ಹಾಳೆ 46ರಲ್ಲಿ ಪ್ರಪಂಚ ಮತ್ತು ಭಾರತದ ನಕ್ಷೆಯಲ್ಲಿ ಸಾಗರಗಳು, ಸಮುದ್ರಗಳು, ಪರ್ವತಗಳು, ಮರುಭೂಮಿಗಳು, ನದಿಗಳು, ಓಕೆ, ದ್ವೀಪಗಳು, ಪರ್ಯಾಯ ಪ್ರಸ್ಥಭೂಮಿಗಳನ್ನು ಗುರುತಿಸ್ತಕ್ಕಂಥದ್ದು ಇತ್ತು. ಅವುಗಳನ್ನು ಅಟ್ಲಾಸ್ ಆಗಿರ್ಬೋದು ಅಥವಾ ನಕ್ಷಾ ಪುಸ್ತಕದ ಸಹಾಯದಿಂದ ತಪ್ಪದೇ ತಾವು ಅವುಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಬೇಕು. 8ನೇ ತರಗತಿಯಲ್ಲಿ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಕೂಡ ನಾವು ಬಹಳಷ್ಟು ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ವಿಡಿಯೋಗಳನ್ನು ನೋಡಿ, ತಾವು ನೋಡಿದ ಮೇಲೆ ವಿಡಿಯೋಗಳನ್ನು ಲೈಕ್ ಮಾಡಬೇಕು. ಯಾಕಂದರೆ ನಿಮ್ಮ ಲೈಕ್ ಆಗಿರ್ಬೋದು, ನಿಮ್ಮ ಶೇರ್ ಆಗಿರ್ಬೋದು, ಅವು ನಮಗೆ ಭಾಳಷ್ಟು ಮೋಟಿವೇಶನ್ಸ್ಗಳನ್ನು ಕೊಡ್ತಾವೆ. ಆ ಮೋಟಿವೇಶನ್ದಿಂದ ನಾವು ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಹುಮ್ಮಸ್ಸು ಬರ್ತದೆ. ಸೊ ಅದಕ್ಕಾಗಿ ಲೈಕ್ಗಳಿರಲಿ, ಶೇರ್ ಇರಲಿ. ಸೊ ಏನಾದರೂ ಡೌಟ್ ಅನಿಸಿದರೆ ತಾವೇನು ಮಾಡ್ಬೋದು, ಕಮೆಂಟಲ್ಲಿ ಪಿನ್ಗಳನ್ನು ಮಾಡ್ಬೋದು. ತಮ್ಮ ಸಂದೇಹಗಳನ್ನು ತಾವು ಕಮೆಂಟ್ಗಳಲ್ಲಿ ಬರೆದಿದ್ದೇ ಆದರೆ ನಾವು ಅದನ್ನು ಏನು ಮಾಡ್ತೀವಪ್ಪ ಅಂದರೆ ರಿಪ್ಲೈಗಳನ್ನು ಮಾಡ್ತೀವಿ. 8th ಹಿಂದಿ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಹಾಳೆಗಳ ಉತ್ತರಗಳು, FA ಎಕ್ಸಾಮ್ ಕ್ವಶನ್ ಪೇಪರ್, SA ಎಕ್ಸಾಮ್ ಕ್ವಶನ್ ಪೇಪರ್, ಸೊ ಎಲ್ಲ ಹಾಕಿದ್ದೀವಿ. ಅವುಗಳನ್ನು ನೋಡಿ. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 47ರ ವಿಡಿಯೋಗಳ ಭಾಗದೊಂದಿಗೆ. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ